ನಮಸ್ಕಾರ. ನನ್ನ ಟೆರೆಸ್ ಗಾರ್ಡನಿಂಗ್ಗೆ ಸ್ವಾಗತ. ನನ್ನ ಟೆರೆಸಲ್ಲಿ ನಾನು ಮೆಣಸಿನಕಾಯಿ ಗಿಡಗಳನ್ನ ಬೆಳೆಸಿದ್ದೆ. ಆ ಮೆಣಸಿನಕಾಯಿ ಬೀಜನ ಪಾಟ್ಗೆ ಹಾಕಿದ್ದೆ. ಅದೆಲ್ಲ ಸಸಿಗಳಾಗಿ ಚೆನ್ನಾಗಿ ಬೆಳೀತು. ಆಮೇಲೆ ಅದನ್ನು ಬೇರೆ ಬೇರೆ ಪಾಟ್ಗಳಿಗೆ ನೆಟ್ಟು ಬೆಳೆಸಿದೆ ಒಂದೊಂದೇ ಗಿಡಗಳನ್ನ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಬೆಳೆದು ಕಾಯಿಗಳನ್ನ ಬಿಟ್ಟಿದೆ. ನಾನೀಗ ಕಾಯಿನ ಇವಾಗ ಹಾರ್ವೆಸ್ಟ್ ಮಾಡ್ತೀನಿ. ಎಷ್ಟು ಬಿಟ್ಟಿದೆ ಅಂತ ನೋಡೋಣ. ಮೆಣಸಿನಕಾಯಿ ಗಿಡಗಳು 1 2 3 4 ಒಂದು 5 6 ಪಾಟಲ್ಲಿ ಬೆಳೆದಿದೆ. ಈ ಮೆಣಸಿನಕಾಯಿ ನಮಗೆ ಬೇಕೇ ಬೇಕು. ಅಡುಗೆಗೆ, ಚಟ್ನಿಗೆ, ಸಾಂಬಾರಿಗೆ, ಪಲ್ಯಗಳಿಗೆ ಎಲ್ಲದಕ್ಕೂ ಬೇಕು. ಬಜ್ಜಿ ಕೂಡ ಮಾಡ್ತಾರೆ ಇದರಲ್ಲಿ. ಈಗ ನಾನು ಅವುಗಳನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬಿಟ್ಟಿದೆ ಅಂತ ನೋಡೋಣ. ಈಗ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ ಅದನ್ನು. ಇದರಲ್ಲಿ ಬಜ್ಜಿನೂ ಮಾಡ್ತಾರೆ. ಖಾರ ಕಡಿಮೆ ಇರುತ್ತೆ ಇದು. ಹಣ್ಣಾಗಿದ್ದಾಗ ಒಣಗಿಸಿ ಇದನ್ನೇ ಪೌಡ್ರ್ ಮಾಡಿ ಇಟ್ಕೊಳ್ತಾರೆ. ಸಾಂಬಾರಿಗೆಲ್ಲ ಬೇಕೇ ಬೇಕು. ಖಾರ ಇಲ್ಲ ಅಂದರೆ ಏನು ರುಚಿನೇ ಇರೋದಿಲ್ಲ. ಷಡ್ರಸಗಳಲ್ಲಿ ಖಾರ ಕೂಡ ಒಂದು ಮುಖ್ಯವಾದ ರಸ. ಇದು ತುಂಬ ಗ್ರೀನ್ ಇದೆ. ಎಲೆ ಕಲರೇ ಇದೆ. ಎಲೆ ಮರೆಯಲ್ಲಿ ಕಾಯಿಗಳಿದ್ರೂ ಗೊತ್ತೇ ಆಗಲ್ಲ. ನೋಡಿ ಈ ಗಿಡ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ. ತುಂಬ ಕಾಯಿ ಬಿಟ್ಟಿದೆ. ಇದು ತುಂಬ ಹಸಿರಾಗಿದೆ. ಗೊತ್ತೇ ಆಗಲ್ಲ ಎಲೆಗಳ ಮಧ್ಯದಲ್ಲಿ. ಎಲೆ ಮರೆ ಕಾಯಿ ಅಂತಾರಲ್ಲ, ಹಾಗೆ ಎಲೆ ಮರೆಯಲ್ಲೇ ಇರುತ್ತೆ. ಇದನ್ನ ನೋಡಿ ನೋಡಿ ಬಿಡಿಸ್ಕೊಳ್ಬೇಕು. ಈ ಪಾಟಲ್ಲಿ ತುಂಬ ಕಾಯಿಗಳು ಬಿಟ್ಟಿಲ್ಲ. ಯಾಕಂದರೆ ಇದರಲ್ಲಿ ಮಾವಿನ ಸಸಿಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಇದರಿಂದ ನಮ್ಗೆ ಒಂದೇ ಒಂದು ಮೆಣಸಿನ್ಕಾಯಿ ಸಿಕ್ತು ಇದರಲ್ಲಿ. ನೋಡಿ ಇದು ನಾನು ಟೆರೆಸ್ ಗಾರ್ಡನಲ್ಲಿ ಪಾಟಲ್ಲಿ ಬೆಳೆಸಿರೋದು. ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿದೆ ಅಂತ. 4 ಪಾಟಿಂದ ಸಿಕ್ಕಿದ ಮೆಣಸಿನ್ಕಾಯಿಗಳಿದು. ತುಂಬ ಚೆನ್ನಾಗಿದೆ. ಇದರಲ್ಲಿ ಬಜ್ಜಿ ಮಾಡ್ಬೋದು. ದಪ್ಪಕ್ಕೆ ರಸರಸವಾಗಿ ತುಂಬ ಚೆನ್ನಾಗಿದೆ. ಖುಷಿ ಆಗ್ತಾ ಇದೆ ನನಗೆ ಇಷ್ಟೊಂದು ಕಾಯಿ ಸಿಕ್ಕಿರೋದಕ್ಕೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.